ಎಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ಈಗಾಗಲೇ 1ರಿಂದ 10 GK ಕರೆಂಟ್ ಅಫೇರ್ಸನ್ನು ಅಪ್ಲೋಡ್ ಮಾಡಿದ್ದೀನಿ. ಇದು ನನ್ನ 11ನೆಯ ಪ್ರಶ್ನೆ. ಭಾರತದ ರಾಷ್ಟ್ರೀಯ ನದಿ ಯಾವುದು? ಯಮುನಾ, ಕೃಷ್ಣ, ಕಾವೇರಿ, ಗಂಗಾ. ಆನ್ಸರನ್ನು ಥಿಂಕ್ ಮಾಡಿ ಫಟಾಫಟ್ ಅಂತ ಕಮೆಂಟ್ ಮಾಡಿ. ಎಸ್, ಸರಿಯಾದಂಥ ಉತ್ತರ ಗಂಗಾ. ನೀವು ಕೂಡ ಕಮೆಂಟ್ ಮಾಡ್ತಾ ಹೋಗಿ. ವಿಶ್ವದ ಅತಿ ಎತ್ತರದ ಪರ್ವತ ಯಾವುದು? ವಿಶ್ವದ ಅತಿ ಎತ್ತರದ ಪರ್ವತ ಯಾವುದು? ಕಾಂಚನಜುಂಗ, ಎವರೆಸ್ಟ್, ನಂದಾದೇವಿ, ಕೇಟು. ಯಾವುದು? ಕಮೆಂಟ್ ಮಾಡಿ. ಆನ್ಸರ್ ಬರೋಕ್ಕೆ ಮುಂಚೆನೇ ಕಮೆಂಟ್ ಮಾಡಬೇಕು. ನಿಮ್ಮ IQ ಎಷ್ಟಿದೆ, ನೀವು ಎಷ್ಟು ನೆನಪಿಟ್ಟಿದ್ದೀರಾ ಅನ್ನೋದು ಈ ಒಂದು ಆನ್ಸರ್ ನಿಮಗೆ ಗೊತ್ತಾಗುತ್ತೆ. ಎವರೆಸ್ಟ್ ಸರಿಯಾದ ಉತ್ತರ. ಭಾರತದ ಕರೆನ್ಸಿ ಯಾವುದು? ಡಾಲರ್ ಆ್ಯಂಡ್ ರೂಪಾಯಿ. ಎಸ್, ಆನ್ಸರ್ ಗೊತ್ತಾಗಿದೆ. ಯೂರೋ. ಎಂಥ ಸಿಲ್ಲಿ ಕ್ವಶನ್ ಕೇಳಿದ್ದೀರಾ, ಆನ್ಸರ್ ಗೊತ್ತಾಗಲ್ವಾ? ಖಂಡಿತ ಗೊತ್ತಾಗಿರುತ್ತೆ. ಎಸ್, ಆನ್ಸರನ್ನು ನೋಡ್ದೇ ಹೇಳ್ಬಿಡ್ಬೋದು ಅಲ್ವಾ? ರೂಪಾಯಿ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡಿ, ಸಪೋರ್ಟ್ ಮಾಡಿ. ಎಸ್, ಕರ್ನಾಟಕದ ರಾಜ್ಯ ಪ್ರಾಣಿ ಯಾವುದು? ಕರ್ನಾಟಕದ ರಾಜ್ಯ ಪ್ರಾಣಿ ಯಾವುದು? ನಿಮಗೆ ಯಾವ ಥರದ ಕ್ವಶನ್ ಆನ್ಸರ್ಸ್ ಬೇಕು ಅನ್ನೋದನ್ನು ಕೂಡ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಆ ಥರ ಕ್ವಶನ್ ಆನ್ಸರನ್ನು ತೊಗೊಂಡು ಬರ್ತೀನಿ. ಆನೆ, ಹುಲಿ, ಸಿಂಹ, ಚಿರತೆ ಕರ್ನಾಟಕದ ರಾಜ್ಯ ಪ್ರಾಣಿ ಯಾವುದು? ಸೊ ನೀವು ಆಪ್ಷನ್ ನೋಡಿದಾಗಲೇ ಪಟ್ ಅಂತ ಆನ್ಸರ್ ನಿಮ್ಮ ತಲೆಯಲ್ಲಿ ಒಳೆದಿರುತ್ತೆ. ಅದನ್ನು ಕಮೆಂಟ್ ಮಾಡಿ. ಅದಕ್ಕೆ ನಾನು ಇಷ್ಟೊಂದು ಟೈಮ್ ತೊಗೊಳ್ತಾ ಇದ್ದೀನಿ. ಆನೆ ಅಂತಕ್ಕಂಥದ್ದು ಸರಿಯಾದಂಥ ಉತ್ತರ. ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಸೂರ್ಯ ಯಾವ ದಿಕ್ಕಿನಲ್ಲಿ ಉದಯಿಸುತ್ತಾನೆ? ನಿಮಗೆ ಎಕನಾಮಿ, ಇತಿಹಾಸ, ಕನ್ನಡ ಯಾವುದು ಬೇಕು ಆ ಕ್ವಶನ್ ಆನ್ಸರ್ಗಳನ್ನು ನಾನು ತರುವಂಥ ಪ್ರಯತ್ನ ಮಾಡ್ತೀನಿ. ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ. ಸೂರ್ಯ ಯಾವ ದಿಕ್ಕಿನಲ್ಲಿ ಉದಯಿಸುತ್ತಾನೆ? ಕಮೆಂಟ್ ಮಾಡಿ. ಪೂರ್ವ. ಕರೆಂಟ್ ಅಫೇರ್ಸ್ ಕ್ವಶನ್ ಆನ್ಸರ್ ಬೇಕು ಅಂದರೂ ಕೂಡ ನಾನು ನಿಮಗೆ ಡೈಲಿ ಕರೆಂಟ್ ಅಫೇರ್ಸ್ ಕ್ವಶನ್ ಆನ್ಸರನ್ನು ತರುವಂಥ ಪ್ರಯತ್ನ ಮಾಡ್ತೀನಿ. ಬಟ್ ಕಮೆಂಟ್ ಮಾಡಿ. ಭಾರತದ ರಾಷ್ಟ್ರೀಯ ಕ್ರೀಡೆ ಎಂದು ಸಾಮಾನ್ಯವಾಗಿ ಕರೆಯಲ್ಪಡ್ಬೋದು ಯಾವುದು? ಕ್ರಿಕೆಟ್, ಕಬಡ್ಡಿ, ಹಾಕಿ, ಫುಟ್ಬಾಲ್. ಸೊ ಉತ್ತರ ನಿಮಗೆ ಗೊತ್ತಾಗಿರುತ್ತೆ. ಎಸ್, ಕಮೆಂಟ್ ಮಾಡಿದ್ದೀರಾ ಅಂತ ಅನ್ಕೋತೀನಿ. ನೀವು ಕಮೆಂಟ್ ಮಾಡೋದ್ರಿಂದ ನಮಗೆ ಪ್ರೋತ್ಸಾಹ ಕೊಟ್ಟಂತಾಗುತ್ತದೆ. ನಿಮ್ಮ ಇಂಟ್ರೆಸ್ಟ್, ನಿಮಗೆ ಈ ಕ್ವಶನ್ ಆನ್ಸರನ್ನು ನೋಡುವ ಇಂಟ್ರೆಸ್ಟ್ ಇದೆ ಅಂತ ನಮಗೆ ಅರ್ಥ ಆಗುತ್ತೆ. ಹಾಗಾಗಿ ಹೆಚ್ಚೆಚ್ಚು ಪ್ರಶ್ನೆಗಳನ್ನು ತರುವಂಥ ಮನಸ್ಸು ಕೂಡ ನಮಗಾಗುತ್ತೆ. ಹಾಕಿ ಅಂತಕ್ಕಂಥದ್ದು ಸರಿಯಾದಂಥ ಉತ್ತರ. ವಿಶ್ವದ ಅತಿ ದೊಡ್ಡ ಮಹಾಸಾಗರ ಯಾವುದು? ಅಟ್ಲಾಂಟಿಕ, ಹಿಂದೂ ಮಹಾಸಾಗರ, ಆರ್ಕಟಿಕ, ಪೆಸಿಫಿಕ್. ಎಸ್, ಉತ್ತರ ಪೆಸಿಫಿಕ್. ಸರಿ ಉತ್ತರ ಪೆಸಿಫಿಕ್. ಭಾರತದ ಮೊದಲ ರಾಷ್ಟ್ರಪತಿ ಯಾರು? ಐ ಥಿಂಕ್ ಈಗಾಗಲೇ ಒಂದು ಸಾರಿ ಈ ಕ್ವಶನ್ ಕೇಳಿದ್ದೀನಿ, ರಿಪೀಟ್ ಆಗಿದೆ ಅಂತ ಅನ್ಕೋತೀನಿ. ಜವಾಹರ್ಲಾಲ್ ನೆಹರು, ರಾಜೇಂದ್ರ ಪ್ರಸಾದ್, ಅಬ್ದುಲ್ ಕಲಾಂ, ಸರ್ವಪಲ್ಲಿ ರಾಧಾಕೃಷ್ಣ. ಎಸ್, ರಾಷ್ಟ್ರಪತಿ ಇಲ್ಲ, ಭಾರತದ ಪ್ರಥಮ ಪ್ರಧಾನಮಂತ್ರಿ ಕೇಳಿದ್ದೆ ನಾನು. ಎಸ್, ಇದು ರಾಷ್ಟ್ರಪತಿ. ರಾಜೇಂದ್ರ ಪ್ರಸಾದ್ ರಾಷ್ಟ್ರಪತಿ. ಹಾಗಾದರೆ ಭಾರತದ ಪ್ರಧಾನಮಂತ್ರಿ ಜವಾಹರ್ಲಾಲ್ ನೆಹರು ಅಂತ ನಾನು ಇಂದಿನ ಕ್ವಶನಲ್ಲಿ ಹೇಳಿರ್ತಕ್ಕಂಥದ್ದು. ಭಾರತದ ರಾಷ್ಟ್ರೀಯ ಫಲ ಯಾವುದು? ಸೇಬು, ಬಾಳೆಹಣ್ಣು, ಮಾವು, ದ್ರಾಕ್ಷಿ. ಕಮೆಂಟ್ ಮಾಡಿ. ಮಾವು ಸರಿಯಾದಂಥ ಉತ್ತರ. ಮಾವು. ಭಾರತದ ಅತಿ ಉದ್ದದ ನದಿ ಯಾವುದು? ಭಾರತದ ಅತಿ ಉದ್ದದ ನದಿ ಯಾವುದು? ಗಂಗಾ, ಬ್ರಹ್ಮಪುತ್ರ, ಗೋದಾವರಿ, ನರ್ಮದಾ. ಸೊ 20 ಪ್ರಶ್ನೆಗಳು ಇಲ್ಲಿಗೆ ಸಂಪೂರ್ಣ ಆಗಿದೆ. ಇದಕ್ಕೆ ಆನ್ಸರ್ ಕೂಡ ನಾನು ಹೇಳ್ತೀನಿ. ಅದಕ್ಕೂ ಮುಂಚೆ ನಿಮ್ಮ ಹತ್ರ ಹೇಳಬೇಕಾಗಿರೋದು, ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಯಾವ ಕ್ವಶನ್ ಆನ್ಸರ್ ಬೇಕು ಅನ್ನೋದನ್ನು ಕೂಡ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಆ ಒಂದು ಪ್ರಶ್ನೋತ್ತರಗಳನ್ನು ನಿಮ್ಮ ಮುಂದೆ ತರಲಿಕ್ಕೆ ಪ್ರಯತ್ನ ಪಡುತ್ತೇನೆ. ಥ್ಯಾಂಕ್ ಯು. ಉತ್ತರ ಗಂಗಾ.